ಯಾವಾಗ ಕೆಲವರು ಕತೆ ಬರೆಯೋದು ನಿಲ್ಲಿಸ್ತಾರೋ ನನಗೆ ಅವಾಗ ನಾನು ಬರ್ಕೋತೀನಿ ಸರ್. ಇವಾಗ ಬಹಳ ಪ್ರೀತಿಯಿಂದ ನಾನು ಒಂದು ಮಾತು ಯಾವಾಗಲೂ ಹೇಳ್ತೀನಿ ಸರ್, ಒಬ್ಬ ಕಲಾವಿದ ಫ್ಲಾಪ್ ಆಗಿರೋದ್ರಿಂದ ಸಾಯಲ್ಲ ಸರ್. ಯಾವಾಗ ಒಬ್ಬ ಕಲಾವಿದನಿಗೆ ಯಾರು ಕತೆ ಬರಿತಾಲ್ವೋ ಅವಾಗ ಅವ್ನು ಹೋದ, ಒಂದು ಆಪ್ಷನ್ ಆಗಿರ್ತಾರೆ, ಇಲ್ಲ ಹೋದ ಅಂತ ಅರ್ಥ. ಬಟ್ ಇಲ್ಲಿ ಪ್ರತಿನಿತ್ಯನೂ ಒಂದು ಕತೆ ಬರ್ಕೊಂಡು ನನಗೆ ಬರ್ಬೇಕಾದ್ರೆ ನಾನು ಯಾವುದೋ ಒಂದು ಸಿನಿಮಾ ರೆಡಿ ಇಟ್ಟಿರ್ತೀನಿ ನಿರ್ದೇಶನಕ್ಕೆ ಅಂತ ಅನೌನ್ಸ್ ಮಾಡ್ತಾ ಇರ್ತೀವಿ. ಅವಾಗ ಒಂದು 5 ಜನ ಬರ್ತಾರೆ, ನೀವೇ ಬೇಕು, ಇದು ಹಿಂಗೆ ಅಂದ್ಕೊಂಡಿದ್ದೀವಿ, ಹೀಗೆ ಅಂದ್ಕೊಂಡಿದ್ದೀವಿ ಅಂತ. ಅದೇನಾಗುತ್ತೆ, ಸಡನ್ಲಿ ವಾಂಟ್ ಟು ಬಿ ಸಬ್ಮಿಸಿವ್ ಟು ದೆಮ್ ಅಷ್ಟೇ. ಅವ್ರ ಕನಸಿಗೆ ಅವ್ರು ಮಾಡ್ತಾರೋ ಒಂದು ಪೇಂಟಿಂಗಲ್ಲಿ ಒಂದು ಕಲರ್ ಆಗೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ ನಾವು. ಇಟ್ ಈಸ್ ನಾಟ್ ದಟ್ ಐ ವಾಂಟ್ ಟು ಡು, ಐ ಡೋಂಟ್ ವಾಂಟ್ ಟು ಡು, ಬಟ್ ಐ ಡೆಫಿನೆಟ್ಲಿ ವಾಂಟ್ ಟು ಡು ಆ್ಯಂಡ್ ಐ ವಿಲ್ ಡು. ಎಸ್ ಸರ್, ಮಾಡ್ತೀವಿ ಸರ್, ಐ ವಿಲ್. ಅದೇ ಹೇಳಿದ್ದು, ಇದೆಲ್ಲದಕ್ಕೂ ಪೋಸ್ಟ್ಪೋನ್ ಆಯ್ತು ಅಷ್ಟೇ ಅದು. ಬಟ್ ಐ ಥಿಂಕ್ ಅಟ್ ಲೀಸ್ಟ್ ಇನ್ ದ ಕಮಿಂಗ್ ಇಯರ್ ಅಟ್ ಲೀಸ್ಟ್ ಐ ವಿಲ್ ಸ್ಟಾರ್ಟ್. ಪ್ರೀ-ರಿಲೀಸ್ ಇವೆಂಟ್ ಬೇರೆ ಇದೆಯಲ್ಲ ಸರ್, ಪ್ರೀ-ರಿಲೀಸ್ ಇವೆಂಟ್ ಬೇರೆ ಇದೆ ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದಲ್ಲಿ 22ನೇ ತಾರೀಕು ನಾನೊಂದು ಶಿವಣ್ಣ ಅವ್ರದ್ದು ಇದರಲ್ಲಿ ಹೇಳಿದ್ದೆ ಅಲ್ಲಿ ಆಗಬೇಕು ಅಂತ. ಅವ್ರದ್ದು ಜನಗಳ ಆಸೆ ಇತ್ತು. ಸೊ 22nd ಪ್ರೀ-ರಿಲೀಸ್ ಇವೆಂಟ್ ಚಿತ್ರದುರ್ಗದಲ್ಲಿದೆ. ದಯವಿಟ್ಟು ಎಲ್ಲರೂ ಬನ್ನಿ. ಆ್ಯಂಡ್ ಎಸ್, ಚಿತ್ರದುರ್ಗದಲ್ಲಿರೋ ಎಲ್ಲ ನನ್ನ ಸ್ನೇಹಿತರಿಗೆ, ಅಕ್ಕಪಕ್ಕ ಊರುಗಳಲ್ಲಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಸುರಕ್ಷಿತವಾಗಿ ಬನ್ನಿ, ಸುರಕ್ಷಿತವಾಗಿ ಹೋಗಿ. ಆ್ಯಂಡ್ ಅಕ್ಕಪಕ್ಕದಲ್ಲಿ ಇರೋರನ್ನು, ನಿಮ್ಮ ಅಕ್ಕಪಕ್ಕ ನಿಂತಿರೋರನ್ನು ದಯವಿಟ್ಟು ಸುರಕ್ಷಿತವಾಗಿ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ದಟ್ಸ್ ಆಲ್ ಐ ವಿಲ್ ಸೇ. ಪ್ಲೀಸ್, ಆ್ಯಂಡ್ ಐ ವಿಲ್ ಚಿತ್ರದುರ್ಗದಲ್ಲಿ ಸಿಗ್ತೀನಿ ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇಷ್ಟು ದೂರ ಬಂದು ಒಂದು ನಿಮಿಷ ಮೈಕ್ ನೀವು ಆ ಪ್ರಶ್ನೆಯಲ್ಲಿ ಆ್ಯಕ್ಚುಲಿ ವೆನ್ ಯು ಸೇ ದಟ್ ಕನ್ನಡದಲ್ಲಿ ಅವಶ್ಯಕತೆ ಇದೆ ನಿಮ್ಮ ಸಿನಿಮಾ ಅಂದಾಗ, ಐ ಥಿಂಕ್ ಐ ಟೇಕ್ ಇಟ್ ಆಸ್ ಅನ್ ಆನರ್ ಆ್ಯಂಡ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫ್ರಮ್ ಯುವರ್ ಎಂಡ್ ಟು ಅಸ್. ಇದು ಯಾವಾಗ ಎಲ್ಲಿವರೆಗೆ ನಿಮಗಿದು ಫೀಲ್ ಆಗುತ್ತೆ, ಐ ಥಿಂಕ್ ಯು ಫೀಲ್ ವೆರಿ ಹಂಬಲ್ಡ್ ಸರ್, ದಟ್ ಇಷ್ಟು ಆಫ್ಟರ್ ಆಲ್ಮೋಸ್ಟ್ ಅನದರ್ 2 years ಇಟ್ ವಿಲ್ ಬಿ 3 decades. ಆ 3 decades ಆಲ್ಮೋಸ್ಟ್ ಅರೌಂಡ್ 22-23 years ಹುಚ್ಚ ಟೈಮಿಂದ ತೊಗೊಳಕ್ಕೋದ್ರೆ ಫ್ರಮ್ ದೇರ್ ಐ ಬೀನ್ ಅ ಲೀಡ್ ಆ್ಯಕ್ಟರ್. ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಎಲ್ಲ ಥರ ಒಂದು ಲಿಮಿಟೇಷನ್ಸ್ ಇಟ್ಕೊಂಡು ಕೂಡ ಐ ಬೀನ್ ಏಬಲ್ ಟು ಎಂಟರ್ಟೈನ್. ಆ್ಯಂಡ್ ಏನೋ ಥಿಯೇಟ್ರಿಗೆ ಜನಗಳನ್ನ ಕರ್ಸೋಕ್ಕಾಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಇದೆಲ್ಲ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಸರ್. ಇದೆಲ್ಲ ನಮ್ಮ ಸೂಪರ್ ಸ್ಟಾರ್ಡಮ್ ಅಂತ ನೀವೇನೇ ಕರೆಯೋಕ್ಕೆ ಹೋದ್ರೆ ಫಾರ್ ಮೀ ಇಟ್ಸ್ ಜಸ್ಟ್ ಅ ಮಿತ್. ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್. ಐ ಬಿಲೀವ್ ದಟ್ ಸಿನಿಮಾ ನಿಮ್ಮನ್ನು ಕೈ ಹಿಡಿಯುತ್ತೆ, ಕೈ ಹಿಡಿದ್ಮೇಲೆ ಒಂದು ಜಾಗ ಇರುತ್ತೆ. ಸೊ ಜನಗಳು ನಿಮ್ಮ ಸಿನಿಮಾ ಕಾಯ್ತಾರೆ ಅಂದಾಗ ಐ ಥಿಂಕ್ ಇಟ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಜಸ್ಟ್ ವೇಕಪ್ ಆ್ಯಂಡ್ ಹೋಗಿ ಸಿನಿಮಾ ಮಾಡೋದಷ್ಟೇ ನನಗೆ ಗೊತ್ತಿರೋದು. ಆ್ಯಂಡ್ ಇಟ್ ಇಸ್ ಇವಾಗ ಮೊನ್ನೆ ಎಸ್ಪೆಷಲಿ ನಾನು ಒರಾಯನ್ ಮಾಲ್ ಹತ್ರ ಒಂದು ಇವೆಂಟ್ ಮಾಡ್ತಾರೆ. ಇವೆಂಟ್ ಮಾಡಿದಾಗ ಅಲ್ಲಿ ಹೋದಾಗ ಐ ನ್ಯೂ ದೆರ್ ವಿಲ್ ಬಿ ಕ್ರೌಡ್. ಅಷ್ಟು ಕ್ರೌಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಐಮ್ ಬೀಂಗ್ ವೆರಿ ಥಿಂಗ್ ಐಮ್ ನಾಟ್ ಬೀಂಗ್ ಮಾಡೆಸ್ಟ್ ಹಿಯರ್. ಆ ಥರ ಕ್ರೌಡ್ ಒರಾಯನ್ ಹತ್ರ ನಾನು ನೋಡಿಲ್ಲ ಯಾವತ್ತು. ಆ ಓನರ್ ಬಂದು ಮಾತಾಡಬೇಕಾದ್ರೆ ಅವರೂ ಹೆದರಿದ್ರು, ಬಿಕಾಸ್ ಪ್ರೋಟೋಕಾಲ್ ಅಷ್ಟು ಅರೇಂಜ್ ಮಾಡಿರಲಿಲ್ಲ, ಅಷ್ಟು ಕ್ರೌಡಿಗೆ ರೆಡಿ ಇರಲಿಲ್ಲ ಅಂದಾಗ ನನ್ನ ತಲೆಗೆ ಬಂದಿದ್ದು ಐ ಆಮ್ ಕಮಿಂಗ್ ಆಫ್ಟರ್ 2.5 years. ಈ 2.5 ವರ್ಷದಲ್ಲಿ ಎಂತೆಂಥ ಸಿನಿಮಾ ಬಂದಿದೆ, ಎಷ್ಟು ಸೀರೀಸ್ ಬಂದಿದೆ, OTTಯಲ್ಲಿ ಎಷ್ಟು ಬಂದಿದೆ. ಇಟ್ ಈಸ್ ನಾಟ್ ರಿಕ್ವೈರ್ಡ್ ದಟ್ ಜನ ನಿಮ್ಮನ್ನು ಮರ್ತಿಲ್ಲ ಅನ್ನೋದಿರ್ಬೋದು, ಬಟ್ ಈ ಮಟ್ಟಿಗೆ ಎಲ್ಲರೂ ಬಂದು ಕ್ರೇಜ್ ಇಟ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ದಟ್ ಓನ್ಲಿ ಮೇಡ್ ಮಿ ಫೀಲ್ ಒಂಥರ ನನಗೆ ಒಂದು ಅವತ್ತೊಂದು ಗಿಲ್ಟ್ ಬಂದಿದ್ದಂತೂ ಸತ್ಯ. ದಟ್ ಡಿಲೇ ಆಯ್ತಲ್ಲ ಸಿನಿಮಾ ಅಂದ್ಬಿಟ್ಟು ಅಂತ. ದೋ ದೇರ್ 101 ರೀಸನ್ಸ್ ಇದೆ, ಅದಕ್ಕೆ ನಾನು ಕಾರಣ ಅಲ್ಲ. ಬಟ್ ಸ್ಟಿಲ್ ಐ ಫೆಲ್ಟ್ ಲೈಕ್ ದ್ಯಾಟ್ ಆ್ಯಂಡ್ ಇಟ್ ವಾಸ್ ವೆರಿ ಓವರ್ವೆಲ್ಮಿಂಗ್ ಟು ಸಿ ದ್ಯಾಟ್. ಈ ನನ್ನ ಜಾಗದಲ್ಲಿದ್ದರೆ ಪ್ರಾಬಬ್ಲಿ ನಾನೇನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ. ಏನೋ ಟು ಸಿ ದಟ್ ಕೈಂಡ್ ಆಫ್ ಲವ್ ಆ್ಯಂಡ್ ಸ್ಕ್ರೀಮಿಂಗ್, ಯೆಲ್ಲಿಂಗ್. ಸರ್, ನಾನು ಮೊನ್ನೆ ಒಂದು 2 ವಾರದ ಹಿಂದೆ ಯಾವುದೋ ದೊಡ್ಡ ಸಿನಿಮಾ ಕೊಟ್ಟು ವೇದಿಕೆ ಹತ್ತಿಲ್ಲ. 2.5 ವರ್ಷ ಆಯಿತು, ಕರೆಕ್ಟ್. ಬಟ್ ಅದಾದಮೇಲೆ ಬಂದಾಗ ಇಟ್ ಈಸ್ ವೆರಿ ಟಚಿಂಗ್. ಇಟ್ಸ್ ಎ ಗಿಫ್ಟ್ ದಟ್ ಐ ವಿಲ್ ಟ್ರೆಷರ್. ಸರ್, ಅದೇ ಹೇಳಿದ್ರೆ ಸಿನಿಮಾ ಲೇಟ್ ಆಗಲಿಕ್ಕೆ ಅಷ್ಟೇ ಮಿಸ್ಟೇಕ್ ಆಯಿತು ಗೊತ್ತಾ. ಈಗ ಸ್ಟಾರ್ ನಟರು ಒಂದೊಂದು ಸಿನಿಮಾ ಮಾಡಿದ್ರೆ ಇದೆಲ್ಲ ತೊಂದರೆ ಪರಿಹಾರ ಆಗುತ್ತೆ ಅನ್ನೋ ಥರ ಹೇಳಿದ್ರಿ ನೀವು. ಒಂದೊಂದು ಸಿನಿಮಾ ಮಾಡಿದ್ರೆ ಹೆಂಗೆ ಅವ್ರು ಹೇಳೋದು ಸರ್, ವರ್ಷಕ್ಕೆ ಒಬ್ಬರು ಸ್ಟಾರ್ ಒಂದೊಂದು ಸಿನಿಮಾದಾರು ಮಾಡಿದ್ರೆ ಒಂದು 3 ತಿಂಗಳಿಗೆ ಒಂದೊಂದು ಸಿನಿಮಾ ಬಂದ್ರೆ ಒಂದು ವಾತಾವರಣ ಇರುತ್ತೆ, ಜನ ಈಚೆ ಬರಕ್ಕೆ. ಅಂದ್ರೆ ಒಬ್ಬರದೇ ಅಲ್ಲ, ಎಲ್ಲ ಸ್ಟಾರ್ ಹೇಳ್ತಿರೋದು. ಸಿನಿಮಾ ಉಡ್ಸಕ್ಕೆ ಏನ್ ಅನ್ಕೊಂಡ್ರಿ ಯಾರು? ನಾನು ಒಬ್ಬರದೇ ಅಲ್ಲ ಸರ್ ಹೇಳ್ತಿರೋದು, ಎಲ್ಲ ಸ್ಟಾರ್ಗಳದ್ದು ಒಂದು 3 ತಿಂಗಳು ಒಂದೊಂದು ಸ್ಟಾರ್ ಬರ್ತಾ ಇದ್ರೆ ಒಂದು ಜನ ಫ್ಲೋಯಿಂಗ್ ಇರುತ್ತೆ, ಮನೆಯಿಂದ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋ ಒಂದು ಮಾತು. ತಪ್ಪಿಲ್ಲ ಪಾಪ, ಅವ್ರು ಹೇಳಿದ್ರೆ ಕರೆಕ್ಟೇ ಇದೆ ಸರ್. ಏನಾಗುತ್ತೆ, ಸಿನಿಮಾ ಬರೀ ಒಬ್ಬ ನಟನ ಮೇಲೆ ನಿಂತಿದ್ರೆ ಓಕೆ ಸರ್. ಕೆಲವು ಸಿನಿಮಾಗಳು ಕೆಲವು ನಟರಿಂದ ಡಿಲೇ ಆಗ್ಬೋದು. ನಾನು ನನ್ನ ಊಟ ಕೊಟ್ಟರೆ ನೆಲದ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಯಾವ ಸಿನಿಮಾನೂ ನನ್ನಿಂದ ಡಿಲೇ ಆಗಿಲ್ಲ ಸರ್.
ನಾನು 24 ಗಂಟೆ ಕೆಲಸ ಮಾಡಿದ್ದೀನಿ. ನನ್ನ ಹತ್ರ ಕೆಲಸ ಮಾಡಿರೋರು ಎಲ್ಲರಿಗೂ ಒಂದ್ಸರಿ ದಯವಿಟ್ಟು ಕೇಳ್ಕೊಂಬನ್ನಿ. ನಾನು ನಿದ್ದೆನೇ ಮಾಡಲ್ಲ, ಅವರೇ ಬಲವಂತಾಗಿ ರೂಮಲ್ಲಿ ಕ್ಲಾಕ್ ಮಾಡ್ತಾ ಇರ್ತಾರೆ. ಕೆಲಸ ಮಾಡಿದ್ದೀನಿ ನಾನು. ಎಲ್ಲ ಕಾರಣಗಳಿಂದ ಡಿಲೇ ಆದಾಗ ನಾನು ಏನು ಮಾಡಲಿ? ಕತ್ತಿನ ಪಟ್ಟು ಇಟ್ಕೊಳ್ಳ, ಹೊಡಿಲ್ಲ, ಬೈಲ್ಲ. ಈಗ ನಾನು ಇದೇ ಸಿನಿಮಾ ಮ್ಯಾಕ್ಸ್ ರಿಲೀಸ್ ಮಾಡೋಕ್ಕೆ ಎಷ್ಟು ಒದ್ದಾಡಿದ್ದೀನಿ ನಾನು. ಎಲ್ಲಿಂದ ಜುಲೈಲಿ ಸ್ಟಾರ್ಟ್ ಮಾಡಿದ 2023 ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಫ್ಲಡ್ಸು ಅಂದ್ಬಿಟ್ಟು ಆ ಚೆನ್ನೈ ಫ್ಲಡ್ಸ್ ಅಂತ ಸ್ವಲ್ಪ ಡಿಲೇ ಆಗುತ್ತೆ. ಆಮೇಲೆ ಏನೇನೋ ಡೇಟ್ಸ್ಗಳು ಅದು ಇದು ಅಂತ ಹೋಗ್ತಾನೆ ಇತ್ತು. ನಾನು ಏನು ಮಾಡೋಕ್ಕಾಗುತ್ತೆ? ಏನು ಮಾಡಲಿ ಹೇಳಿ? ವಿಕ್ರಾಂತ್ ರೋಣ ಕೋವಿಡಲ್ಲಿ ಯಾರು ಹೋದ್ರು ಸರ್ ಶೂಟಿಂಗಿಗೆ? ಕನ್ನಡ ಸಿನಿಮಾಗಂತ ತಾನೇ ನಾನು ಹೋದೆ, ನನ್ನ ಸಿನಿಮಾ ಅಂತ ತಾನೇ ಹೋದೆ. ಯಾರು ಇಡೀ ದೇಶದ್ದು ಇದರಲ್ಲೇ ಯಾರು ಮಾಡ್ತಾರೆ? ಯಾವ ಗ್ಲೋಬಲಲ್ಲೇ ಎಲ್ಲ ಸಿನಿಮಾ ಶಟ್ ಆದಾಗ ನಾನು ಫಸ್ಟ್ ಆ್ಯಕ್ಟರ್ ಟು ಗೋ ಟು ಸೆಟ್ ವಿಕ್ರಾಂತ್ ರೋಣ. ಅದೇ ಕೇರ್ ಮಾಡಿಲ್ಲ ನಾನು. ಆಯ್ತು ನಡೀರಿ ಮಾಡೋಣ ಅಂತ ಹೋದವನು. ನನ್ನ ಪ್ರಯತ್ನ ಇರುತ್ತೆ, ಇವರೇ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಬಟ್ ಐ ಥಿಂಕ್ ಆ ಎಫರ್ಟ್ ಹಾಕಬೇಕಾದ್ರೆ ದರ್ ಆರ್ ಲಾಟ್ ಮೋರ್. ನಾನು ಕಲಿತೀನಲ್ಲ, ಎಲ್ಲ ಇನ್ನೊಂದಿಷ್ಟು ಡೀಟೇಲಿಂಗ್ಸ್ ನೋಡಬೇಕು. ಆದಷ್ಟು ನೋಡ್ತಾ ಇದ್ದೀವಿ, ಈಗ ನೋಡಿ ಮಾಡೋಣ. ಬಟ್ ಅವ್ರು ಹೇಳಿದ್ರಲ್ಲಿ ಖಂಡಿತ ತಪ್ಪೇನಿಲ್ಲ. ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ ಸರ್. ಬೇರೆಯವ್ರ ಜವಾಬ್ದಾರಿ ಹತ್ರ ನಾನು ತೊಗೊಳಕ್ಕಾಗಲ್ಲ. ನಂದು ನಾನು ಹೇಳ್ಬಲ್ಲೆ. ನಾನು ಅವಲ್ಲೇ ಹೇಳ್ದಂಗೆ ಅಟ್ಲೀಸ್ಟ್ ಒಂದು 18 ಮಂತ್ಸಲ್ಲಿ ನೆಕ್ಸ್ಟ್ 18 ಮಂತ್ಸಲ್ಲಿ ಒಂದು 2 ಸಿನಿಮಾ ಕೊಡೋ ಥರ ಪ್ರಯತ್ನ ಅಂತೂ ನಾನು ಮಾಡ್ತೀನಿ ಸರ್. ಆ್ಯಂಡ್ 100% ಅವ್ರು ಹೇಳಿರೋ ಆ ಮಾತಿಗೆ ನಾನು ಸ್ಪಂದಿಸ್ತೀನಿ. ಹಾಂ